ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕಕ್ಕೆ ಕಾವೇರಿ ಕಣ್ಣೀರನ್ನ ಸುರಿಸ್ತಾ ಇದ್ದು ತಮಿಳುನಾಡಿಗೆ ಪನ್ನೀರ್ ಕೊಡುವಂತ ಸಂದರ್ಭ ಇದು. ಸಂಪೂರ್ಣವಾಗಿ ಬಂದ್ ಆಗುತ್ತಾ ಹಾಗಾದ್ರೆ ಅಖಂಡ ಕರ್ನಾಟಕ? ಕಾವೇರಿ ಕರ್ನಾಟಕಕ್ಕೆ ಕೋಕುಟ್ಟು ತಮಿಳುನಾಡಿಗೆ ಪನ್ನೀರನ್ನ ಚೆಲ್ತಿದ್ದಾರೆ. ಕಾವೇರಿಗಾಗಿ ಕನ್ನಡ ಸಂಘಟನೆಗಳು ರಣಕಹಳಿಯನ್ನ ಮುಗಿಸೋದಕ್ಕೆ ಸಿದ್ಧವಾಗಿದ್ದು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಮರವನ್ನ ಸಾರಲಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಕರೆ ಕೊಡೋದಕ್ಕೆ ಇಂದು ಸಭೆಯನ್ನ ನಡೆಸಲಾಗ್ತಾ ಇದ್ದು ಇಂದೇ ಕರ್ನಾಟಕ ಬಂದ್ ನಿಗದಿಯಾಗುವಂತ ಸಾಧ್ಯತೆ. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದ್ದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಕಾವೇರಿ ಕೊಳ್ಳುವೆ ಬರಿದಾಕು ಹೋಗಿದೆ. ಕುಡಿಯೋದಕ್ಕೂ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೇಗೆ ತಾನೇ ನೀರು ಬಿಡೋದಕ್ಕೆ ಸಾಧ್ಯ ಅಂತ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕಿಳಿದಿದೆ ರೈತರ ಪರವಾಗಿ. ಹಾಗಾಗಿ ಸಂಪೂರ್ಣವಾಗಿ ಅಖಂಡ ಕರ್ನಾಟಕ ಬಂದ್ ಮಾಡುವಂತ ಚಿಂತನೆಯಲ್ಲಿದೆ. ಹಾಗಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ 11 ಗಂಟೆಗೆ ಇಂದು ಸಭೆಯನ್ನ ಕರೆಯಲಾಗಿದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಗಳು ಅಖಾಡಕ್ಕಿಳಿದು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದು ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಕಿರಣ್ ಜಾಯ್ನ್ ಆಗಿದ್ದಾರೆ. ಕಿರಣ್, ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಕನ್ನಡಪರ ಹೋರಾಟಗಾರರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕೂ ಸಿದ್ಧವಾಗಿರ್ತಾರೆ. ಜೊತೆಗೆ ಇಡೀ ಕರ್ನಾಟಕ ಅಖಂಡ ಕರ್ನಾಟಕವನ್ನ ಬಂದ್ ಮಾಡೋದಕ್ಕೆ ವಾಟಾಳ್ ನೇತೃತ್ವದಲ್ಲಿ ಈಗ ಸಭೆ ಕೂಡ ಕರೆಯಲಾಗಿದೆ 11 ಗಂಟೆಗೆ. ಈ ಸಭೆಯ ಉದ್ದೇಶ ಏನು, ಪ್ರಮುಖ ಹೈಲೈಟ್ಸ್ ಏನು, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ಅದು ಶಕುಂತಲಾ, ಈಗಾಗಲೇ ಸಿಡಬ್ಲ್ಯೂಆರ್ಸಿ ಇರ್ಬೋದು ಸಿಡಬ್ಲ್ಯೂಎಂಎ ಆದೇಶವನ್ನ ಖಂಡಿಸಿ ಈಗಾಗಲೇ ಕೂಡ ಕಾವೇರಿ ಕೊಳ್ಳದ ರೈತರು ತುಂಬಾ ದೊಡ್ಡ ಮಟ್ಟದಲ್ಲಿ ಕಳೆದ 2-3 ದಿನಗಳಿಂದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದು ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ನಿನ್ನೆ ಮೊನ್ನೆಯಿಂದಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪ್ರತಿದಿನ 3500 ಕ್ಯೂಸೆಕ್ ನೀರು ಏನು ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು, ಈ ಆದೇಶವನ್ನ ತಿರಸ್ಕರಿಸಬೇಕು ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ 11:30 ಸುಮಾರಿಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯ ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಿದ್ರೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು ಅನ್ನೋಂಥ ಮಾತುಗಳನ್ನು ಈಗಾಗಲೇ ಪ್ರವೀಣ್ ಶೆಟ್ಟಿ ಇರ್ಬೋದು ಮತ್ತೆ ವಾಟಾಳ್ ನಾಗರಾಜ್ ಅವರು ಕೂಡ ಈಗಾಗಲೇ ಹೇಳಿರುವಂಥದ್ದು. 11:30 ಸಭೆಯಲ್ಲಿ ಈಗಾಗಲೇ ಕೂಡ ಪ್ರವೀಣ್ ಶೆಟ್ಟಿ ಇರ್ಬೋದು, ಶಿವರಾಮೇಗೌಡ ಇರ್ಬೋದು, KR ಕುಮಾರ್ ಇರ್ಬೋದು, ಗಿರೀಶ್ ಗೌಡ ಇರ್ಬೋದು, ಈ ತರ ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ರೈತ ಪರ ಮುಖಂಡರಿರ್ಬೋದು, ದಲಿತ ಪರ ಮುಖಂಡರಿರ್ಬೋದು, ಸಾರಿಗೆ ಮುಖಂಡರಿರ್ಬೋದು, ಈ ತರ ಎಲ್ಲ ಒಂದು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. 11:30 ಸಭೆಯಲ್ಲಿ ಯಾವತ್ತು ಬಂದ್ಗೆ ಕರೆ ಕೊಡಬೇಕು ಅಂದ್ರೆ ಈಗಾಗಲೇ ಕೂಡ KRS ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ರಾಮನಗರದಲ್ಲಿ ಒಂದು ಸಭೆ ಮಾಡುವಂಥದ್ದಾಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಸಭೆ ಮಾಡುವಂಥದ್ದಾಗಿರ್ಬೋದು, ದಾವಣಗೆರೆಗೆ ಒಂದು ಚೆಲೋ ಹೋಗುವಂಥದ್ದಾಗಿರ್ಬೋದು, ಮತ್ತೆ ರಾಜಭವನ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳ ನಂತರದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ತೀರ್ಮಾನ ಮಾಡಿರುವಂಥದ್ದು. ಈ ಒಂದು ಸಭೆಯ ನಂತರದಲ್ಲಿ ಅಂದ್ರೆ ಆಗಸ್ಟ್ 2ನೇ ವಾರದಲ್ಲಿ ಈ ಒಂದು ಬಂದ್ ದಿನಾಂಕ ಘೋಷಣೆ ಆಗುವಂತ ಎಲ್ಲಾ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಸಿಡಬ್ಲ್ಯೂಆರ್ಸಿ ಇರ್ಬೋದು, ಸಿಡಬ್ಲ್ಯೂಎಂಎ ಆದೇಶ ಏನು ಕೊಟ್ಟಿದೆ, ಪ್ರತಿದಿನವೂ ಕೂಡ 15 ದಿನಗಳ ಕಾಲ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ಪಾಲನೆ ಮಾಡಬಾರದು. ಯಾಕೆಂದ್ರೆ ನಮ್ಮಲ್ಲೇ ಈಗಾಗಲೇ ಕೂಡ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ತಮಿಳುನಾಡು ರೈತರು ಕೇಳ್ತಾ ಇರುವಂಥದ್ದು, ತಮಿಳುನಾಡು ಸರ್ಕಾರ ಕೇಳ್ತಿರುವಂಥದ್ದು ಬೆಳೆದಿರುವಂತಹ ಬೆಳೆಗೆ ನೀರನ್ನ ಕೊಡಿ ಅಂತೇಳಿ. ಆದ್ರೆ KRS ನಲ್ಲಿ ಸದ್ಯ ಈಗ ಕುಡಿಲಿಕ್ಕೆ ನೀರು ಮಾತ್ರ ಇರುವಂಥದ್ದು. ಒಂದು ವೇಳೆ ಏನಾದರೂ ಈಗಾಗಲೇ ಅವರು ಹೇಳಿರುವಂತೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುವಂಥದ್ದಾದ್ರೆ 4-4.5 TMC ಅಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗತ್ತೆ. KRS ನಲ್ಲಿ ಅಷ್ಟು ನೀರಿಲ್ಲ ಅಂದ್ರೆ ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಸುತ್ತಮುತ್ತ ಇರುವಂತಹ ಜಲಾಶಯಗಳಲ್ಲಿ ಈಗಾಗಲೇ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀರಿಲ್ಲ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬೇಕು ಅನ್ನೋಂಥದ್ದೊಂದು, ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಒಂದು ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ನರೇಂದ್ರ ಮೋದಿ ಅವರು ಈ ಒಂದು ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹೋಗದ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಬಂದ್ಗೆ ಕರೆ ನೀಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಧನ್ಯವಾದ ಕಿರಣ್. ಕಮಲಾ ಡೀಟೇಲ್ಸ್ಗಾಗಿ. ಕೋಡುಬಳೆ ಅಂದ್ರೆ ಅಡುಕಲೆ.